ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಇದೇನಿದು ಇವಾಗ ತಾನೇ ನಂಜನಗೂಡಿಗೆ ಹೋಗಿ ಬಂದರು, ಇವಾಗಲೇ ಮತ್ತೆ ಎಲ್ಲಿಗೂ ಹೋಗಿದ್ದಾರೆ ಅಂತ ಅಂದ್ಕೊಳ್ತಿದ್ದೀರಾ? ಈ ಕಡೆ ತಿರ್ಗವ ಚಿನ್ನ. ಓಹೋ ಇಲ್ಲಿ ನೀನು ತಿರ್ಗೋ. ಅತ್ತೆ ಜಾತ್ರೆಗೆ ಬಂದ್ರ? ಜಾತ್ರೆಗೆ ಹಾಡದಾ? ಈ ವಿಡಿಯೋ ಪೂರ್ತಿ ಕೊನೆವರೆಗೂ ನೋಡಿ, ತುಂಬಾ ಖುಷಿಯಾಗಿದೆ, ತುಂಬ ಫನ್ ಇದೆ. ಆಟ ಆಡೋವಾಗ್ಲಂತೂ ನಾವು ನಕ್ಕು ಸಾಕಾಗಿದೆ. ನಾನು ನಿಮ್ಗೆ ಯಾವಾಗಲೂ ಹೇಳ್ತಿದ್ದೆ, ಅಮ್ಮಂಗೆ ಹುಷಾರಿಲ್ಲದೆ ಆಸ್ಪತ್ರೆಯಲ್ಲಿ ಇದ್ದಿದ್ದರಿಂದ ಒಂದಷ್ಟು ಹಳೆಯ ವೀಡಿಯೋಸ್ ನನಗೆ ಎಡಿಟ್ ಮಾಡೋದಕ್ಕಾಗೇ ಇರಲಿಲ್ಲ. ಹಳೇದಾದರೂ ಪರವಾಗಿಲ್ಲ, ನಿಮಗೆಲ್ಲ ಖುಷಿ ಆಗುತ್ತೆ, ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಇವತ್ತು ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಜಾತ್ರೆ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಇದು ನಮ್ಮೂರ ಹತ್ರ ಅರವಟ್ಟಿಗೆ ಕೊಪ್ಪಳು ಅಂತ ಇದೆ, ಅಲ್ಲಿ ಮಹಾದೇಶ್ವರ ಜಾತ್ರೆ ನಮ್ಮೂರ ಜಾತ್ರೆ ಅಂತಲೇ ಹೇಳ್ಬೋದು. ನಾವೆಲ್ಲ ಆವಾಗ ಊರಿನವರು ಎತ್ತಿನ ಗಾಡಿ ಕಟ್ಕೊಂಡು ಹೋಗೋರು. ನಮ್ಮ ಹತ್ರ ಏನೋ ಎತ್ತಿನ ಗಾಡಿ ಇಲ್ಲ, ಇರೋರ ಜೊತೆಗೆ ನಾವು ಪ್ರತಿ ವರ್ಷ ಎತ್ತಿನ ಗಾಡಿನಲ್ಲೇ ಹೋಗ್ತಿದ್ವಿ. ಜಾತ್ರೆಗೆ ಬಂದಮೇಲೆ ಪಂಜಿನ ಸೇವೆ ಮತ್ತು ಧೂಪ, ಮಹಾದೇಶ್ವರಂಗೆ ಧೂಪ ಹಾಕಬೇಕಂತ ಹೇಳ್ತಾರಲ್ವ, ಸೊ ಎಲ್ಲ ಹಾಕಲೇಬೇಕು. ಪಂಜು ಹಿಡ್ಕೊಂಡು ದೇವಸ್ಥಾನ ಸುತ್ತ ಒಂದು ಸುತ್ತು ಅಥವಾ 3 ಸುತ್ತು ಬರಬೇಕು. ಅವಾಗೆಲ್ಲ ಎತ್ತಿನ ಗಾಡಿ ಇರ್ತಿತ್ತು, ಎತ್ತಿನ ಗಾಡೀಲಿ ಬರ್ತಿದ್ವಿ. ಈಗ ಊರಲ್ಲಿ ಎತ್ತಿನ ಗಾಡಿಗಳೇ ಕಡಿಮೆ ಆಗಿಬಿಟ್ಟಿದೆ. ನಾವು ಬಸ್ಸಲ್ಲಿ ಬರೋಣ ಅಂತ ನಾನು ಶಾರು ಬರ್ತಿದ್ವಿ. ಇವತ್ತು ಸ್ಕೂಲ್ ಇತ್ತು, ಜಾತ್ರೆಗೋಸ್ಕರ ರಜಾ ಹಾಕ್ಕೊಂಡಿದ್ದಾಳೆ. ಅಷ್ಟರಲ್ಲಿ ನಮ್ಮ ಸಚಿಯವ್ರದ್ದು ಆಟೋ ಬಂತು, ಅವರು ಕೂಡ ಎಲ್ಲರೂ ಜಾತ್ರೆಗೆ ಹೋಗ್ತಿದ್ರು. ನಾವು ಬಸ್ ಸ್ಟ್ಯಾಂಡ್ನಲ್ಲಿ ಹತ್ಕೊಂಡ್ವಿ. ನಾವಿಬ್ಬರೇ ಬಂದಿದ್ರೆ ಜಾತ್ರೆ ಎಷ್ಟು ಚೆನ್ನಾಗಿರ್ತಿತ್ತೋ ಏನೋ ಗೊತ್ತಿಲ್ಲ, ಬಟ್ ಅವ್ರ ಜೊತೆ ಬಂದಿದ್ದಂತೂ ಇನ್ನೂ ಖುಷಿ ಆಯಿತು. ಯಾವ ಜಾತ್ರೆಗೆ ಮಿಸ್ ಆದರೂ ನಾವಂತೂ ವರ್ಷಕ್ಕೊಂದ್ಸಲ ಮಹಾದೇಶ್ವರ ಜಾತ್ರೆಗಂತೂ ಮಿಸ್ ಮಾಡೋದೇ ಇಲ್ಲ, ಬಂದೇ ಬರ್ತೀವಿ. ದೇವಸ್ಥಾನದೊಳಗಡೆ ಪೂಜೆ ಮಾಡೋದಕ್ಕಾಗದೇ ಇರೋದ್ರಿಂದ ಇಲ್ಲೇ ಒಂದು ಉತ್ಸವ ಮೂರ್ತಿ ಇಟ್ಕೊಂಡು ಪೂಜೆ ಮಾಡಿಕೊಡ್ತಾರೆ. ಬಂದವರೆಲ್ಲ ಪಂಜಿನ ಸೇವೆ ಮಾಡ್ತಾಯಿದ್ದಾರೆ. ಇಲ್ಲಿ ನೋಡಿ, ವಿಡಿಯೋ ಮಾಡ್ಕೊಳ್ಳೋ ಹಾಗಿಲ್ಲ ಅಂತ ಏನಿಲ್ಲ, ದೇವ್ರನ್ನ ನಿಮಗೆ ತುಂಬ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ನಾನು ವಿಡಿಯೋ ಮಾಡ್ಕೊಂಡಿದ್ದು ಒಂದು 2-3 ಸೆಕೆಂಡ್ಸ್ ಅಷ್ಟೇ, ಬಟ್ ನಿಮಗೆ ಕ್ಲಿಯರಾಗಿ ಕಾಣಿಸ್ಲಿ ಅಂತ ಫುಲ್ಲು ಸ್ಲೋ ಮೋಷನ್ ಮಾಡಿದ್ದೀನಿ, ದೇವರನ್ನ ಕಣ್ತುಂಬ ನೋಡಲಿ ಅಂತ. ಮಾದಪ್ಪನ ಜೊತೆಗೆ ಇಲ್ಲಿ ಗಣಪತಿ ದೇವಸ್ಥಾನ ಕೂಡ ಇದೆ, ದೇವಸ್ಥಾನದ ಒಳಭಾಗದಲ್ಲೇ. ದೀಪಾವಳಿ ಅಮಾವಾಸ್ಯೆ ದಿನ ಜಾತ್ರೆ ಶುರುವಾದರೆ ಸುಮಾರು 9-10 ದಿನದವರೆಗೂ ಜಾತ್ರೆ ಇರುತ್ತೆ. ಆಲರ್ಬಿ ಅಂತ ಮಾಡ್ತಾರೆ, ಆವಾಗ ನಮಗೆ ಬರೋದಕ್ಕಾಗಲ್ಲ. ಇವತ್ತು ತೇರಿದೆ, ತೇರಿನ ದಿನ ಬಂದಿದ್ದೀವಿ. ಹೊಸದಾಗಿ ಮದುವೆ ಆದವರು ಹಣ್ಣು ಜವನವನ್ನು ಎಸೆಯೋದಕ್ಕೆ ಅಂತ ಬರ್ತಾರೆ. ಇಲ್ಲಿ ಬಸವ ವಾಹನ, ಹುಲಿ ವಾಹನ ಎಲ್ಲ ಇದೆ. ನಾನು ಮೊದಲೇ ಹೇಳಿದಾಗೆ ನಾನು ಶಾರು ಇಬ್ಬರೇ ಬಂದಿದ್ದರೆ ನಿಜ ಬೇಜಾರಾಗ್ತಿತ್ತೇನೋ, ಬಟ್ ಇವತ್ತು ನಮ್ಮ ಫ್ಯಾಮಿಲಿಯವರೆಲ್ಲ ಸಿಕ್ಕಿದ್ದು ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಮೊದಲೆಲ್ಲ ಎತ್ತಿನ ಗಾಡಿನಲ್ಲಿ ಬರ್ತಿದ್ವಿ ಅಂತ ಹೇಳಿದೆ ಅಲ್ವಾ, ಸುಮಾರು 3-4 ಫ್ಯಾಮಿಲಿಯವರು ಒಟ್ಟಿಗೆ ಬರ್ತಿದ್ವಿ. ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಮಾಡ್ಕೊಂಡು ಬರೋರು. ಅಂದರೆ ಇಲ್ಲಿಗೆ ತಿಂಡಿ ತರ್ತಿದ್ವಿ, ಮನೇಲಿ ತಿಂಡಿ ತಿಂದ್ಕೊಂಡು ಮಧ್ಯಾಹ್ನ ತಿಂಡಿಗೂ ಅಂದರೆ ಮಧ್ಯಾಹ್ನದ ಊಟಕ್ಕೂ ತಿಂಡಿನೇ ತರ್ತಿದ್ದು. ಮೊಸರನ್ನ, ಬಾತು ಮತ್ತು ಇಡ್ಲಿ ಮತ್ತು ಗೊಜ್ಜು, ಸಿಹಿ ಚಟ್ನಿ, ಖಾರ ಚಟ್ನಿ ಅಂತ ಮಾಡ್ಕೊಂಡು ಬರ್ತಿದ್ವಿ. ಅದೊಂಥರ ಚೆನ್ನಾಗಿರ್ತಿತ್ತು. ಆದರೆ ಆವಾಗಿನ ಖುಷಿ, ಆವಾಗಿನ ಪ್ರೀತಿ ಈಗಿನ ಜನರಲ್ಲಿ ನಿಜವಾಗ್ಲೂ ಇಲ್ಲ ಅಂತ ಅಂದ್ಕೊಳ್ತೀನಿ. ನನಗೆ ಅನ್ನಿಸ್ತಿದೆ ಜನಗಳನ್ನ ನೋಡ್ತಾ. ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ, ಇಲ್ಲಿ ಹುಲಿ ವಾಹನ ಮೆರೆಸ್ತಾ ಇದ್ದಾರೆ. ಒಂದೊಂದು ಊರವರು ಒಂದೊಂದು ಟೈಮ್ನಲ್ಲಿ ಮೆರೆಸ್ತಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ತಾವು ಎತ್ತುಗಳನ್ನ ತಂದಿರ್ತಾರಲ್ವ, ಅಂದರೆ ಎತ್ತುಗಳನ್ನ ಎತ್ತಿನ ಗಾಡಿನಲ್ಲಿ ಕಟ್ಕೊಂಡು ಬಂದಿರ್ತಾರೆ ಅಥವಾ ಹಾಗೆ ಕರ್ಕೊಂಡು ಬಂದಿರ್ತಾರೆ. ದೇವಸ್ಥಾನದ ಸುತ್ತ 1-2 ರೌಂಡ್ 3 ರೌಂಡು ಹುಲಿ ವಾಹನವನ್ನು ಮೆರೆಸ್ತಾರೆ. ಊರವರು ಮಾಡ್ತೀಯಾ ಆಟ ಆಡುವಾಗ? ಸರಿ. ಶಾರು ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಅಮ್ಮ ಫ್ರೆಂಡ್ಸ್ ಜೊತೆ ಒಂದು ರೌಂಡ್ ಹೋಗಿ ಬರ್ತೀನಿ, ಆಟ ಆಡುವಾಗ ಫೋನ್ ಮಾಡ್ತೀನಿ ಅಂದ್ಬಿಟ್ಟು ಹೋದ್ಲು. ಇವಾಗ ಜಾತ್ರೆ ಕೂಡ ಮೈಸೂರು ಎಕ್ಸಿಬಿಷನ್ ಥರ ಆಗ್ಬಿಟ್ಟಿದೆ. ಎಲ್ಲ ಥರ ವಸ್ತುಗಳು ಇರುತ್ತೆ, ಎಲ್ಲ ಥರ ಆಟಗಳು ಇರುತ್ತೆ. ಮಕ್ಳುಗಳಿಗಂತೂ ಆಟ ಆಡೋದಂದರೆ ತುಂಬ ಖುಷಿಯಾಗುತ್ತೆ. ನಮ್ಗೆ ಅವಾಗ ಆ ಕ್ರೇಜ್ ಇತ್ತು, ಇವಾಗಿಲ್ಲ. ನಾನಂತೂ ಆಟ ಆಡೋದು ಬೇಡ ಅಂತಲೇ ಡಿಸೈಡ್ ಮಾಡ್ಕೊಂಡು ಬಂದಿದ್ದೆ. ಯಾರಪ್ಪ 100 ರೂಪಾಯಿ ಕೊಡ್ತಾರೋ ಒಂದು 10-15 ನಿಮಿಷಕ್ಕೆ ಅಂದ್ಕೊಂಡು ಬಂದೆ. ಆದರೆ ಕೊನೆಗೂ ನಾನು ಆಟ ಆಡೋ ಹಾಗಾಯಿತು. ಹೇಗೆ ಅನ್ನೋದನ್ನು ನಾನು ನಿಮಗೆ ಮುಂದೆ ಹೇಳ್ತೀನಿ.
ದೇವ್ರಿಗೆ ಹರಕೆ ಮಾಡ್ಕೊಂಡಿರೋರು ಇಲ್ಲಿ ಭಜನೆ ಕೂಡ ಮಾಡಿಸ್ತಾರೆ. ಅವರು ಪಾನಕ ಮತ್ತು ಮಜ್ಜಿಗೆ ಎಲ್ಲ ಕೊಡ್ತಿದ್ರು. ನಾವು ಬಿಸಿಲಲ್ವ, ಸುಸ್ತಾಗಿತ್ತಲ್ವ, ಈಸ್ಕೊಂಡು ಕುಡಿಯೋಣ ಅಂತ ಹೋದ್ವಿ. ಅದಾದಮೇಲೆ ಜಾತ್ರೆ ಎಲ್ಲ ಒಂದು ಸುತ್ಕೊಂಡು ಬರೋಣ, ಏನೇನು ಬೇಕು ಶಾಪಿಂಗ್ ಮಾಡೋಣ ಅಂದ್ಕೊಂಡು ಹೋದ್ವಿ. ಏನೂ ತೊಗೋಬಾರ್ದು ಅಂದ್ಕೊಂಡು ಹೋಗ್ತೀನಿ, ಆದರೆ ಒಂದಷ್ಟು ಶಾಪಿಂಗ್ ಮಾಡಿದೆ. ಇದೆಲ್ಲ ಕೆಲವೊಂದು ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ, ಕೆಲವೊಂದು ಜಾಸ್ತಿ ಬೆಲೆ ಇರುತ್ತೆ, ನೋಡ್ಕೊಂಡು ತೊಗೋಬೇಕಷ್ಟೇ. ಆದರೆ ಏನು ಬೇಕು ಪ್ರತಿಯೊಂದು ಸಿಗುತ್ತೆ. ನಾನು ನಿಮಗೆ ತೋರಿಸ್ದೆ ಹಬ್ಬದ ವಿಡಿಯೋದಲ್ಲಿ ಭರಣಿ ಇಲ್ಲೇ ತೊಗೊಂಡಿದ್ದು. 100 ರೂಪಾಯಿ ಕೊಟ್ಟು 2 ಭರಣಿ ತೊಗೊಂಡೆ, 75 ಕೊಟ್ಟು ಮೀಡಿಯಮ್ ಆಗಿರೋದು ಒಂದು ತೊಗೊಂಡೆ. ಈಳ್ಗೆ ಮನೆ ಮತ್ತು ಬಾಣಲಿಗಳು, ಒನಕೆ ಎಲ್ಲ ತೊಗೋಬೇಕಂದ್ರೆ ಇಲ್ಲಿಗೆ ಬರಬೇಕು. ತುಂಬ ಚೀಪಾಗಿ ಸಿಗುತ್ತೆ ಮತ್ತು ಜಾಸ್ತಿ ಅಂಗಡಿಗಳು ಇಟ್ಟಿರ್ತಾರೆ. ನಮ್ಮಪ್ಪ ಫೋಟೋ ನೋಡಿ ವೀಡಿಯೋ ಮಾಡ್ಕೊಳ್ದೇ ಇರೋಕ್ಕಾಗುತ್ತಾ? ಅವ್ರನ್ನ ನೋಡ್ತಿದ್ರೆ ತುಂಬಾ ಖುಷಿ ಆಗುತ್ತೆ. ನಾನು ಆವಾಗಲೇ ಹೇಳ್ದೆ ಅಲ್ವಾ, ಏನೇನು ಬೇಕು ಪ್ರತಿಯೊಂದು ಸಿಗುತ್ತೆ. ಮಕ್ಕಳನ್ನ ಕರ್ಕೊಂಡು ಹೋದ್ರಂತೂ ಜೇಬ್ಗಂತೂ ಕತ್ರಿ ಬೀಳುತ್ತೆ. ನಾನು ಅರ್ಜೆಂಟಾಗಿ ಈ ವಿಡಿಯೋ ಎಡಿಟ್ ಮಾಡ್ತಿರೋದು ಯಾಕೆ ಗೊತ್ತಾ? ಈ ತಿಂಗಳಲ್ಲಿ, ಏಪ್ರಿಲ್ ತಿಂಗಳಲ್ಲಿ ನಾವೆಲ್ಲ ಎಲ್ಲಿಗೋ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಯಾರಾದರೂ ಗೆಸ್ ಮಾಡೋದಕ್ಕಾದರೆ ಗೆಸ್ ಮಾಡಿ. ಬೇಸಿಗೆ ರಜಾ ಇರೋದ್ರಿಂದ, ಶಾರುಗೂ ರಜಾ ಇರೋದ್ರಿಂದ, ನಾನು ಒಂದೇ ಊರಾಗಿರೋದ್ರಿಂದ ಶಾರುಗೋಸ್ಕರ ಒಂದು ಟ್ರಿಪ್ ಹಾಕ್ಕೊಂಡಿದ್ದೀವಿ. ನಾನು ವಿಡಿಯೋ ಮಾಡಿದ ಮೇಲೇ ತೋರಿಸ್ತೀನಿ. ನಾನಿಲ್ಲಿ ಏನೇನು ಶಾಪಿಂಗ್ ಮಾಡಿದೆ ಅಂತ ಇಲ್ಲೇ ವಿಡಿಯೋ ಮಾಡ್ಕೊಬೇಕಿತ್ತು. ಮನೆಗೆ ಬಂದಮೇಲೆ ಎಲ್ಲವನ್ನೂ ತೋರಿಸೋಣ ನಿಮಗೆ ಅಂತ ಅಂದ್ಕೊಂಡ. ತಂದು ಇಟ್ಟೆ ಒಂದು ಕಡೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ. ಬಟ್ ನಾನು ಎಡಿಟ್ ಮಾಡೋದು ಲೇಟ್ ಆಯ್ತಲ್ವ, ಹಾಗಾಗಿ ನಾನು ವಿಡಿಯೋ ಮಾಡ್ಕೊಳ್ಳೇ ಇಲ್ಲ. ಏನೇನು ತಂದೆ ಅಂತ ನಾನು ನಿಮಗೆ ತೋರ್ಸೋದಕ್ಕೆ ಆಗ್ತಾನೇ ಇಲ್ಲ. ಮಕ್ಕಳೆಲ್ಲ ತುಂಬ ಖುಷಿಯಾಗಿ ಟೈಟಾನಿಕ್ ಬೋಟ್ ಆಡೋಣ ಅಂತ ಹೋದರು. ಎಲ್ಲರೂ ಕಲೆಕ್ಟ್ ಮಾಡೋಣ 100 ರೂಪೀಸ್ ಸಚಿನ್ ಕೇಳಿ ಕೊಟ್ಟರು ಅಂತ ಚಾರು ಬರಲ್ಲ, ಆಟೋ ಕೂತ್ಕೊಂಡೋಳ. ಇವರೆಲ್ಲ ಭಯಕ್ಕೆ ಕೂಗಾಡ್ತಿದ್ದಾರಾ ಅಥವಾ ಖುಷಿ ಕೂಗಾಡ್ತಿದ್ದಾರಾ ಅಂತಲೇ ಗೊತ್ತಾಗ್ತಿಲ್ಲ. ಯಾಕಂದರೆ ಕೆಲವರು ಖುಷಿ ಪಡ್ತಿದ್ರೆ, ಕೆಲವರು ಭಯ ಪಡ್ತಿದ್ರು. ಹಾಗೆ ನೋಡಿ ಗೊತ್ತಾಗುತ್ತೆ. ಓ ರುಚಿತನ ಬಿಡೋಗಳ ಇಲ್ಲ. ಮಂಗ್ಲಮ್ಮ ಸೊಸೆನ ಸಚ್ಚಿ ಹೆಂಗಿತ್ತು? ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಹೆಂಗಿತ್ತು? ಸೂಪರಾ? ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಅವ್ರನ್ನ ಕೇಳ್ರಿ, ಇನ್ನೊಂದ್ಸಲ ಕುತ್ಕೋತೀಯಾ? ಸ್ವಾತಿ ಅಂತೂ ಆಟ ಆಡುವಾಗ ಫುಲ್ ಮಲ್ಕೊಂಡೇ ಬಿಟ್ಟಿದ್ಲು. ನಮಗೆ ನಾವು ಇಲ್ಲಿ ನೋಡ್ತಿರೋರಿಗೆ ನಗು ತಡೆಯೋದಕ್ಕಾಗ್ತಿರ್ಲಿಲ್ಲ. ಒಂದಾಟ ಆಡಿ ಸುಸ್ತಾದರೂ ಮತ್ತೆ ಹೋಗಲ್ಲ ಅಂದರೆ ಸ್ವಾತಿ ಅಷ್ಟು ಹೆದರ್ಕೊಂಡಿದ್ದವಳು ಬ್ರೇಕ್ ಡ್ಯಾನ್ಸ್ ಕೂಡ ಹೋಗ್ತೀನಿ ಅಂತ ನಿಂತ್ಕೊಂಡ್ರು. ನಾನು ನಿಮ್ಗೆ ಹೇಳಿದೆ ನನಗೆ ಯಾವ ಆಟ ನೋಡೋದಕ್ಕೆ ಇಷ್ಟ ಇಲ್ಲ, 100 ರೂಪಾಯಿ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದೆ. ಬಟ್ ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಎಲ್ಲರಿಗೂ ಜೊತೆ ಸಿಕ್ಕಿದ್ರು. ಆದರೆ ಸ್ವಾತಿಗೆ ಮಾತ್ರ ಯಾರೂ ಜೊತೆ ಇರಲಿಲ್ಲ. ಅಲ್ಲಿ ಬ್ರೇಕ್ ಡ್ಯಾನ್ಸ್ಗೆ ಒಂದು ಚೇರಲ್ಲಿ ಇಬ್ಬರು ಕುತ್ಕೋಬೇಕಾಗುತ್ತೆ. ಸೊ ಅಕ್ಕ ಬನ್ನಿ ಅಂತ ಕರೆದ್ಲು. ಕೊನೆಗೆ ಪಾಪ ಅವಳು ಕಂಪ್ನಿ ಇಲ್ವಲ್ಲ ಅಂತ ನಾನು ಕೂಡ ಹೋದೆ, ಇಲ್ಲ ಅಂದಿದ್ರೆ ಹೋಗ್ತಿರ್ಲಿಲ್ಲ. ಲಾಸ್ಟ್ ಟೈಮ್ ಬ್ರೇಕ್ ಡ್ಯಾನ್ಸ್ ಆಡಿದಾಗ ಇಷ್ಟೊಂದು ಕಷ್ಟ ಆಗಿರಲಿಲ್ಲ. ಬಟ್ ಇವಾಗಂತೂ ಹೆವಿ ಕಷ್ಟ ಅನಿಸ್ಬಿಡ್ತು. ಕತ್ತೆಲ್ಲ ನೋವು ಬಂದುಬಿಡ್ತು. ವೀಡಿಯೋ ಮಾಡ್ಕೊಳ್ಳೋಣ ಅಂತ ಫೋನ್ ಹಿಡ್ಕೊಂಡವಳು ವೀಡಿಯೋ ಮಾಡ್ಕೊಳ್ಳೋದಕ್ಕೂ ಆಗಲಿಲ್ಲ. ಕೈಯಲ್ಲಿ ಬೇರೆ ಫೋನ್ ಇದೆ, ಎಲ್ಲಿ ಕೆಳಗಡೆ ಫೋನ್ ಬಿದ್ದೋಗುತ್ತೋ ಅಂತ ಅನ್ನಿಸ್ತಿತ್ತು.
ಅಷ್ಟು ಹಿಂಸೆ ಆಗೋಯ್ತು ನನಗೆ. ಬೆನ್ನೋವು ಕೂಡ ತುಂಬ ಬಂತು. ನೋಡಿ ಒಳ್ಳೆ ಕರೆಂಟ್ ಹೊಡೆದು ಕಾಗೆ ಥರ ಆಗ್ಬಿಟ್ಟಿದ್ದೀನಿ. ತುಟಿ ಎಲ್ಲ ಒಣಗ್ತಿತ್ತು. ಸುತ್ತಾಯ್ತು ನನಗೆ. ತಲೆ ಸುತ್ತೆ ಬಂತು ನನಗಂತೂ. ಹೋಗ್ರು. ಅಯ್ಯಪ್ಪ ಇಲ್ಲಿ ನಿಂತ್ಕೊಳಕ್ಕೆ ಐತಾ ಇಲ್ಲ ನನಗೆ. ಮತ್ತೆ ಕೂರ್ತೀಯಾ? ಬೇರೆ ಕಡೆಯಿಂದ ಎಲ್ಲ ಎತ್ತಿನಗಳಿಗೂ ಸ್ವಲ್ಪ ಜನ ಬಂದಿದ್ರು. ಅದಾದಮೇಲೆ ಎಲ್ಲ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಹೋದ್ವಿ. ನನ್ನ ಫ್ರೆಂಡ್ ಅನಿತಾ ಅವ್ರ ಫ್ಯಾಮಿಲಿ ಜೊತೆಗೆ ಬಂದಿದ್ದು. ಶ್ರೇಯಾ, ಅನಿತಾ, ನಿಕ್ಕಿ ಮತ್ತು ಕೇಶವಣ್ಣ ಎಲ್ಲ ಬಂದಿದ್ದರು. ನಾವೆಲ್ಲ ಏನಾದರೂ ತಿನ್ಕೊಂಡು ಬರೋಣ ಅಂತ ಜೊತೆಯಾದ್ವಿ. ಪಾನಿಪುರಿ ಚೆನ್ನಾಗಿರುತ್ತೆ ಬಾ ಅಂತ ನೀವು ಕರ್ಕೊಂಡು ಹೋದ್ಲು. ಪಾನಿಪುರಿ ಚೆನ್ನಾಗಿತ್ತು, ತಿನ್ಕೊಂಡು ಬಂದ್ವಿ. ನಾನು ಮತ್ತು ನನ್ನ ಫ್ರೆಂಡ್ ಮಸಾಲೆ ಪುರಿ ತೊಗೊಂಡ್ವಿ. ಶ್ರೇಯಾ ಮತ್ತು ಅಶಾರು ಪಾನಿಪುರಿ ತೊಗೊಂಡ್ರು. ಇಲ್ಲಿ ತುಂಬ ಜನ ಸೇರೋದ್ರಿಂದ ಪೊಲೀಸ್ ವ್ಯವಸ್ಥೆ ಕೂಡ ಮಾಡಿರ್ತಾರೆ. ಪೊಲೀಸ್ನವರು ಕೂಡ ಬಂದು ಇಲ್ಲಿ ಕಾಯ್ತಿರ್ತಾರೆ, ಏನು ಗಲಾಟೆ ಆಗೋದು ಬೇಡ ಅಂತ. ನಾನು ನಿಮ್ಗೆ ಹೇಳಿದೆ ಹುಲಿ ವಾಹನ ಮೆರೆಸ್ತೀವಂತ. ಊರಲ್ಲಿ ಎಲ್ಲರ ಹತ್ರನೂ 50 ರೂಪಾಯಿ, 20 ರೂಪಾಯಿ, 100 ರೂಪಾಯಿ ಅವ್ರ ಕೈಲಿ ಎಷ್ಟಾಗುತ್ತೆ ಅಷ್ಟು ಕೊಟ್ಟಿರ್ತಾರೆ. ಅದಕ್ಕಾಗಿ ನಮಗೆ ಕಡಲೆಪುರಿ ಕೊಟ್ಟಿದ್ದಾರೆ. ನಮ್ಮ ಆಟೋದಲ್ಲೇ ಕಡಲೆಪುರಿ ಹಾಕಿದ್ರು. ಕಬ್ಬಿನ ಜ್ಯೂಸ್ ಆಯಿತು, ಪಾನಿಪುರಿ ಆಯಿತು. ಇವಾಗ ಬಿಸಿ ಜಿಲೇಬಿ ಅಂತ. ಈಗ ಹೇಳಿ ಅತ್ತೆ ಜಾತ್ರೆ ಹೆಂಗಿತ್ತು? ಸೂಪರ್ ಆಗಿತ್ತ. ಏನಿಷ್ಟ ಆಯ್ತು ಜಾತ್ರೆಯಲ್ಲಿ? ಏನಿಷ್ಟ ಆಯ್ತು? ಜಿಲೇಬಿ ತಂದ್ಕೊಟ್ಟು ತುಂಬಾ ಚೆನ್ನಾಗಿತ್ತು, ಜ್ಯೂಸಿ ಆಗಿತ್ತು. ತಿನ್ನೋ ವಿಷಯ ಬಂದಾಗ ಎಲ್ಲರೂ ಮಕ್ಕಳೇ ಆಗ್ಬಿಡ್ತೀವಿ. ಅದು ಪೂರ್ತಿ ರಸ ಇದ್ದಿದ್ದರಿಂದ ಎಲ್ಲ ಚೆಲ್ತಾ ಇದೆ. ಜಾತ್ರೆಗೆ ಬಂದಾಗ ಎಲ್ಲರೂ ವಾಶ್ರೂಮ್ಗಳು ಹುರ್ಕಾಡ್ತಿರ್ತೀರ ನೋಡಿ. ಇಲ್ಲಿ ತುಂಬಾ ಹತ್ತಿರ ಇದೆ. ಜಾತ್ರೆ ನಡೆಯುತ್ತಲ್ವ, ಅದ್ರ ಹಿಂಭಾಗ ಹಸುಗಳು ಗಾಡಿಗಳೆಲ್ಲ ನಿಲ್ಲಿಸ್ತಾರಲ್ಲ ನೋಡಿ, ಅಲ್ಲೇ ನಿಮಗೆ ಬಾತ್ರೂಮ್ ಇದೆ. 5 ರೂಪಾಯಿ ಕೊಟ್ಟರೆ ಹೋಗ್ಬಿಟ್ಟು ಬರ್ಬೋದು. ಇಲ್ಲಿ ನೋಡಿ ಹಸುಗಳೆಲ್ಲ ಇದೆ ಅಲ್ವಾ. ನಿಮಗೆ ಅಡ್ರೆಸ್ ಸರಿಯಾಗಿ ಗೊತ್ತಾಗಲಿ ಅಂತ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಜಾತ್ರೆಗೆ ಬಂದಾಗ ಅಲ್ಲಿ ಹುಡ್ಕಾಡಬೇಡಿ, ಇಲ್ಲೇ ತುಂಬ ಹತ್ತಿರದಲ್ಲಿದೆ ಅಂತ. ಜಾತ್ರೆಯಲ್ಲಂತೂ ಯಾವ ಆಟ ಇದೆ ಯಾವ ಆಟ ಇಲ್ಲ ಅನ್ನೋ ಹಾಗಿಲ್ಲ. ಮಕ್ಕಳನ್ನ ಕರ್ಕೊಂಡು ಬಂದರೆ ನಿಜವಾಗ್ಲೂ ಎಂಜಾಯ್ ಮಾಡ್ಕೊಂಡು ಹೋಗಬಹುದು. ಎಂಟ್ರಿ ಫೀಸ್ ಅಂತೂ ಇಲ್ಲ, ಟಿಕೆಟ್ ಇಲ್ಲ, ಯಾವುದೇ ಟಿಕೆಟ್ ಇಲ್ಲ, ಫ್ರೀ ಬರಬಹುದು. ಹೇಗಿದ್ರೂ ಬರೋದು ಬಂದಿದ್ದೀವಿ, ತೇರು ಎಳೆಯೋದನ್ನೇ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಶಾಪಿಂಗು ಆಟ ಎಲ್ಲ ಮುಗಿದ ಮೇಲೆ ಎಲ್ಲರೂ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ. ಅಷ್ಟರಲ್ಲಿ ತೇರು ಎಳಿತಾ ಇದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ಎಲ್ಲರೂ ಅಲ್ಲಿಗೆ ಹೋದ್ವಿ. ಎತ್ತಿನ ಗಾಡಿನಲ್ಲಿ ಬಂದಿದ್ರೆ ತೇರು ಎಳೆದ ತಕ್ಷಣ ಎತ್ತಿನ ಗಾಡಿ ಕಟ್ಬಿಡೋರು, ಊರಿಗೆ ಹೋಗೋಷ್ಟು ಲೇಟ್ ಆಗುತ್ತೆ ಅಂತ. ನಾವು ಬಸ್ಸಿಗೆ ಬಂದಿದ್ರು ಕತ್ಲೆ ಆಗ್ಬಿಡುತ್ತೆ ಅಂತ ಹೊರಟ್ಬಿಡ್ತಿದ್ವಿ. ಬಟ್ ಇವತ್ತು ಆಟೋದಲ್ಲಿ ಬಂದಿರೋದಕ್ಕೆ ಇವತ್ತೇ ಫಸ್ಟ್ ಟೈಮ್ ತೇರು ನೋಡ್ಕೊಂಡು ಹೋಗ್ತಿರೋದು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಹಳೇದಾದರೂ ದೇವ್ರ ವಿಡಿಯೋ ಆಗಿರೋದ್ರಿಂದ ಎಲ್ಲರಿಗೂ ಖುಷಿ ಕೊಟ್ಟಿದೆ ಅಂತ ಅಂದ್ಕೊಳ್ತೀನಿ. ಜನ ಅಂತೂ ತುಂಬಾ ಸೇರಿದ್ರು. ನಮ್ಮೂರ ಜಾತ್ರೆಯಲ್ಲಿ ಏನೇನೆಲ್ಲ ವಿಶೇಷಗಳು ನಡೆಯುತ್ತೆ, ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತಿದ್ದೀನಿ. ನಿಮ್ಮೂರ ಜಾತ್ರೆ ಕೂಡ ಹೀಗೆ ನಡೆಯುತ್ತಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮೂರಲ್ಲಿ ಯಾವ ಹಬ್ಬದ ಟೈಮಲ್ಲಿ ಜಾತ್ರೆ ಮಾಡ್ತಾರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಾವಿವಾಗ ಜಾತ್ರೆ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಒಂದಷ್ಟು ಕ್ಲಿಪ್ಸು, ರಿಬ್ಬನ್ಸು, ಪರ್ಸು, ಭರಣಿ, ಆಮೇಲೆ ಅಮ್ಮನ ಮನೆಗೆ ಅಂತ ಹೇಳಿ ಒಂದು ಚಾಕು ಬೇಕು ಅಂತ ಕೇಳಿದರು. ಒಂದು ಚಾಕು ಮತ್ತು ರೀತು ಕ್ಲಿಪ್ ಬೇಕು ಅಂತ ಹೇಳಿದ್ರು. ಬಟ್ಟೆಗೆ ಹಾಕೋಕ್ಕೆ ಪಿ ಜಿಗೆ ಹೋಗಿದ್ದಾರಲ್ವ, ಅದಕ್ಕೆ ಅದು ಎಲ್ಲ ತಗೊಂಡೆ. ಆದರೆ ಅದನ್ನೆಲ್ಲ ವೀಡಿಯೋ ಮಾಡ್ಕೊಳ್ಳಲಿಲ್ಲ. ಮನೆಗೆ ಹೋಗಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಆದೆ, ಮಾಡೋಕ್ಕಾಗಲಿಲ್ಲ. ಅಮ್ಮ ಹುಷಾರು ತಪ್ಪೋದಕ್ಕೂ ಮುಂಚೆ ಈ ವಿಡಿಯೋ ಮಾಡಿದ್ದು. ಹಾಗಾಗಿ ಎಲ್ಲರೂ ಖುಷಿಯಾಗಿ ನಗ್ನಗ್ತಾ ಬಂದ್ವಿ. ಇವಾಗ ಸ್ವಲ್ಪ ಅಮ್ಮಂಗೆ ಪರವಾಗಿಲ್ಲ, ಚೇತರಿಸ್ಕೊತಿದ್ದಾರೆ, ಅದೊಂದು ಖುಷಿ ಇದೆ.
ಅವಾಗೆಲ್ಲ ಫ್ಯಾಮಿಲಿಯವರು ಎಲ್ಲ ಎತ್ತಿನ ಗಾಡಿನಲ್ಲಿ ಕುತ್ಕೊಂಡು ಹೋಗೋರು. ಆದರೆ ಇವಾಗೆಲ್ಲ ಹುಡುಗರುಗಳು ಮಾತ್ರ ಎತ್ತಿನ ಗಾಡೀಲಿ ಹೋಗ್ತಾ ಇದ್ದಾರೆ. ನಾನು ಅಮ್ಮನ ಮನೆ ಕೊಟ್ಟು ಕಳಿಸ್ಬೇಕಂತ ಚಾಕು ಮತ್ತು ಕ್ಲಿಪ್ ವೀಡಿಯೋ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ದೆ. ಆದರೆ ಬೇರೆ ಯಾವುದೂ ವೀಡಿಯೋ ಮಾಡ್ಕೊಂಡಿಲ್ಲ. ಅಂದರೆ ನಿಮ್ಗಾಗಲೇ ಭರಣಿ ತೊಗೊಂಡೆ ಅಂತ ತೋರಿಸ್ದೆ ಅಲ್ವ, ಈ ಜಾತ್ರೆನಲ್ಲೇ ತೊಗೊಂಡಿದ್ದು. ಶಾಪಿಂಗ್ ಮಾಡೋಕ್ಕೊಂದು ಒಳ್ಳೆ ಜಾಗ ಅಂತಲೇ ಹೇಳಬಹುದು ನಮ್ಮ ಜಾತ್ರೆ.